ಎಲ್ಲರಿಗೂ ನಮಸ್ಕಾರ. ಇದು ಸುದ್ದಿ ವಿಶ್ಲೇಷಣೆ. ನಾನು ಶಶಿಧರ್ ಭಟ್. ನನ್ನ ಡಿಜಿಟಲ್ ವಾಹಿನಿ ಇದು. ಇದನ್ನು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ನ ಪ್ರೆಸ್ ಮಾಡೋದಕ್ಕೆ ಮರಿಬೇಡಿ. ಹಾಗೆ ಸಾಧ್ಯ ಆದರೆ ಸಹಾಯ ಮಾಡಿ. ಸ್ವತಂತ್ರ ಪತ್ರಿಕೋದ್ಯಮಕ್ಕೆ ತಮ್ಮ ಕೃಪಾಶೀರ್ವಾದ ಇರಲಿ. ಎಸ್, ಇವತ್ತು ಈ ಹೊತ್ತಿನಲ್ಲಿ ನಾನು ಎರಡು ಹೇಳಿಕೆಗಳನ್ನು ಗಮನಿಸಿದೆ. ಒಂದು, ಪ್ರಧಾನಿ ನರೇಂದ್ರ ಮೋದಿಯವರು ಮಹಾರಾಷ್ಟ್ರ ಜಾರ್ಖಂಡ್ ಚುನಾವಣೆಯಲ್ಲಿ ಕರ್ನಾಟಕದ ಪ್ರಸ್ತಾಪವನ್ನು ಮಾಡ್ತಿದ್ದಾರೆ ಮತ್ತು ಅಬ್ಕಾರಿ ಗೋಟಾಲ ಅಂತ ಕರೆದು 700 ಕೋಟಿ ರೂಪಾಯಿಯನ್ನ ಈ ಚುನಾವಣೆಗಳಿಗಾಗಿ ಕರ್ನಾಟಕದಲ್ಲಿ ಸಂಗ್ರಹಿಸಲಾಗಿದೆ ಎನ್ನುವ ಗಂಭೀರವಾದ ಆರೋಪವನ್ನು ಮಾಡಿದ್ದಾರೆ. 700 ಕೋಟಿ ರೂಪಾಯಿ. ಅದರಂತೆ ಇನ್ನೊಂದು ಹೇಳಿಕೆ ಸಚಿವ ಚಲುವರಾಯಸ್ವಾಮಿಯವರು ನೀಡಿದ ಹೇಳಿಕೆ. ಆ ಹೇಳಿಕೆ ಏನು ಅಂದರೆ, ಸನ್ಮಾನ್ಯ ಗೌರವಾನ್ವಿತ ಕೇಂದ್ರ ಸಚಿವರಾದಂಥ ಕುಮಾರಸ್ವಾಮಿಯವರು ಈ ಚುನಾವಣೆಗಾಗಿ ಮಗನನ್ನ ಗೆಲ್ಲಿಸ್ತೀನಿ ಅನ್ನೋ ಹೆಸರಿನಲ್ಲಿ ಏನು ಬೇರೆ ಬೇರೆ ಉದ್ದಿಮೆಗಳಿವೆ, ಅವರು ಕೈಗಾರಿಕಾ ಸಚಿವರಲ್ಲ, ಸೆಂಟ್ರಲ್, ಅಲ್ಲಿಂದ 1,000 ಕೋಟಿ ರೂಪಾಯಿಯನ್ನ ಸಂಗ್ರಹಿಸಿದ್ದಾರೆ ಅನ್ನೋದು ಒಂದು. ಇದೇ ಸಂದರ್ಭದಲ್ಲಿ ಈ ಕೊರೋನಾ ಸಂದರ್ಭದಲ್ಲಿ ಕೋವಿಡ್ ಗೋಟಾಲ, ಅದಕ್ಕೆ ಸಂಬಂಧಪಟ್ಟಂಥ ನ್ಯಾಯಮೂರ್ತಿ ಕುನ್ನಾ ಅವರ ವರದಿ ಏನಿದೆ ಅದು ಬಹಿರಂಗವಾಗಿದೆ. ಅದರ ಪ್ರಕಾರ ಕೇವಲ ಒಂದು ಐಟಮನ್ನು ಖರೀದಿ ಮಾಡುವುದಕ್ಕೆ ಇಲ್ಲಿ ಮಾಡೋದನ್ನು ಬಿಟ್ಟು ಚೀನಾದಿಂದ ತಗೊಂಡು ಒಂದು 14 ಕೋಟಿ ಏನೋ ಹಾನಿಯಾಗಿದೆ ಅನ್ನುವ ಆರೋಪ ವರದಿ ಇದೆ. ಬಹಳ ಗಂಭೀರ ಸ್ವರೂಪದ ಆರೋಪಗಳಿವೆ. ಆ ಆರೋಪಕ್ಕೆ ಒಳಗಾದವರು ಮಾಜಿ ಮುಖ್ಯಮಂತ್ರಿ ಸನ್ಮಾನ್ಯ ಯಡಿಯೂರಪ್ಪ ಮತ್ತು ಅಂದಿನ ಆರೋಗ್ಯ ಸಚಿವರಾಗಿದ್ದಂಥ ಶ್ರೀರಾಮುಲು. ಇದರಲ್ಲಿ 3 ರಾಜಕೀಯ ಪಕ್ಷದ ಮೇಲೂ ಆರೋಪಗಳಿವೆ. ಇದರಲ್ಲಿ ಯಾರೂ ಕೂಡ ಈ ಆರೋಪ, ಇನ್ನೊಂದು ಪಕ್ಷದ ಮೇಲಿನ ಆರೋಪ ಏನಿದೆ ಅದಕ್ಕೆ ಸಂಬಂಧಪಟ್ಟ ಹಾಗೆ ತಮ್ಮ ಮೇಲಿನ ಆರೋಪದ ಬಗ್ಗೆ ಉತ್ತರ ಕೊಡುವ ಸ್ಥಿತಿಯಲ್ಲಿಲ್ಲ. ಈ ಚುನಾವಣೆಯಲ್ಲಿ ಭ್ರಷ್ಟಾಚಾರವನ್ನ ಒಂದು ಪ್ರಮುಖ ಇಶ್ಯೂವನ್ನಾಗಿ ಮಾಡಿಸೋದಕ್ಕೆ ಟ್ರೈ ಮಾಡಲಾಗ್ತದೆ. 3 ರಾಜಕೀಯ ಪಕ್ಷಗಳದ್ದು ಮಾಡ್ತೀವಿ. ಆದರೆ ಈ 3 ರಾಜಕೀಯ ಪಕ್ಷಗಳು ಕೂಡ ಭ್ರಷ್ಟಾಚಾರದ ಬಗ್ಗೆ ಮಾತನಾಡುವ ನೈತಿಕತೆಯನ್ನು ಕಳೆದುಕೊಂಡಿದ್ದಾರೆ. ಇದರಲ್ಲಿ ಯಾರು ಹೆಚ್ಚು ಯಾರು ಕಡಿಮೆ ಅನ್ನೋದಷ್ಟೇ ಇಶ್ಯೂ ಹೊರತು ಯಾರೂ ಕೂಡ ಸತ್ಯ ಹರಿಶ್ಚಂದ್ರನ ಮೊಮ್ಮಕ್ಕಳಲ್ಲ. ಇದು ಸ್ಪಷ್ಟ. ಸತತವಾಗಿ ಸಿದ್ದರಾಮಯ್ಯನವರ ಮೇಲೆ ಆರೋಪ ಮಾಡ್ತಾ ಇರುವ ಮೂಢ ಹಗರಣ ಅಂತ ಮಾಡ್ತಿರುವಂಥ ಬಿಜೆಪಿ ಈಗ ಕೋವಿಡ್ ಹಗರಣದಲ್ಲಿ ಅವರ ಈ ವ್ಯವಹಾರ, ಭ್ರಷ್ಟಾಚಾರದ ವ್ಯವಹಾರಗಳು ಹೊರಗೆ ಬರ್ತಿವೆ. ಕುಮಾರಸ್ವಾಮಿ ಮತ್ತು ದೇವೇಗೌಡರು ಇಬ್ಬರೂ ಕೂಡ ಸಿದ್ದರಾಮಯ್ಯನವ್ರನ್ನ ಟಾರ್ಗೆಟ್ ಮಾಡಿದ್ದಾರೆ. ಈಗ ಅವರ ಮೇಲೂ ಆರೋಪ ಬಂದಿದೆ, 1,000 ಕೋಟಿ ಅಂತ. ಸಾಮಾನ್ಯ ಜನರು ದಿನದ ಒಪ್ಪತ್ತು ಊಟಕ್ಕಾಗಿ ಒದ್ದಾಡುವವರು, ಗ್ರಾಮಾಂತರ ಪ್ರದೇಶದ ರೈತರು, ಅವರ ಸ್ಥಿತಿಯಂತೂ ಹಾರಿಬಲ್ ಆಗಿದೆ. ಇವನ್ನು ಕೃಷಿ ಉಪಕರಣದ ಮೇಲೆ GST ಹೇರಿದೆ ಕೇಂದ್ರ ಸರ್ಕಾರ. ಅದು ಬೇರೆ ವಿಚಾರ, ಇನ್ನೊಂದ್ಸಲ ಮಾತಾಡ್ತೀನಿ. ರೈತರನ್ನು ಹೊಟ್ಟೆ ಮೇಲೆ ಹೊಡೆದು ಮುಳುಗಿಸಾಗ್ಬಿಟ್ಟಿದೆ. ಸೊ ಇದು ಯಾವುದರ ಬಗ್ಗೆನೂ ಇಲ್ಲದೆ ಇದೇನಿದೆ, ಈ ಭ್ರಷ್ಟಾಚಾರ ವಿಚಾರಕ್ಕೆ ಬಂದಿದೆ. ಈಗ 3 ರಾಜಕೀಯ ಪಕ್ಷಗಳ ಭ್ರಷ್ಟರು ಇನ್ನೊಂದು ಪಕ್ಷದತ್ತ ಕೈ ತೋರಿಸ್ತಾ ರಾಜಕೀಯ ಲಾಭಕ್ಕಾಗಿ ಯತ್ನ ನಡೆಸ್ತಿದ್ದಾರೆ. ಆದ್ದರಿಂದ ಭ್ರಷ್ಟರಹಿತವಾದ ಒಂದು ವ್ಯವಸ್ಥೆ ಇದೆ, ಒಂದು ರಾಜಕೀಯ ಪಕ್ಷ ಇದೆ ಅನ್ನುವುದೇ ದೊಡ್ಡ ಭ್ರಮೆ ಮತ್ತು ಸುಳ್ಳು. ಮೋದಿ ಸಾಹೇಬರು, ಪ್ರಧಾನಿಗಳು, ಅವರು ಬೇರೆ ಪಕ್ಷದ ಮೇಲೆ, ಎಸ್ಪೆಷಲಿ ಕಾಂಗ್ರೆಸ್ ಮೇಲೆ ಭ್ರಷ್ಟಾಚಾರದ ಆರೋಪ ಮಾತಾಡ್ತಾರೆ. ಆದರೆ ತಮ್ಮ ಪಕ್ಷದಲ್ಲೇ ನಡೆದ ಭ್ರಷ್ಟಾಚಾರದ ಬಗ್ಗೆ ಅವ್ರು ಮಾತಾಡಲ್ಲ. ಕರ್ನಾಟಕದ ಬಸನಗೌಡ ಪಾಟೀಲ್ ಯತ್ನಾಳ್ ಅವರು
ಯಡಿಯೂರಪ್ಪ ಕಂಪನಿ ಮೇಲೆ ಒಂದು ಆರೋಪ ಮಾಡಿದ್ರು. ಏನದು? ಸೊ ಕರ್ನಾಟಕದಲ್ಲಿ ಬಿಜೆಪಿಯಿಂದ ಮುಖ್ಯಮಂತ್ರಿ ಆಗೋದಕ್ಕೆ 2,000 ಕೋಟಿ ಬೇಕು. ಅಂದ್ರೆ ಯಡಿಯೂರಪ್ಪ ಅಂಡ್ ಕಂಪನಿ 2,000 ಕೋಟಿ ರೂಪಾಯಿಯನ್ನ ಪಕ್ಷದ ವರಿಷ್ಠರಿಗೆ ಕೊಟ್ಟು ಇಲ್ಲಿ ಮುಖ್ಯಮಂತ್ರಿ ಆದ್ರು ಅನ್ನೋದು ಬಸನಗೌಡ ಪಾಟೀಲ್ ಯತ್ನಾಳ್ ಅವರ ಆರೋಪ. ಈ ಬಗ್ಗೆ ಮೋದಿಯವರು ಏನಂತಾರೆ? ಸೊ ಬಿಜೆಪಿಯ ಒಂದು ಜಾಣತನ, ಈ ಭ್ರಷ್ಟಾಚಾರದಲ್ಲಿ ಒಂದು ಜಾಣತನ ಬಿಜೆಪಿ ಅಂದಿದೆ. ಆ ಜಾಣತನ ಏನು ಗೊತ್ತಾ? ಅವರು ಈ ಎಲೆಕ್ಟ್ರಲ್ ಬಾಂಡ್ ಅಂತ ತಂದಿರುವುದೇನೆ ಯುಸಿ ಒಂದು ಪಕ್ಷದ ನಿಧಿಯನ್ನ ಸಂಗ್ರಹಿಸುವುದಕ್ಕಾಗಿ ತಂದು 16,000 ಕೋಟಿ ಅಂತ ಹೇಳಲಾಗ್ತಾ ಇದೆ. ಅದರ ಜೊತೆಗೆ ನೀವು ಯಾವ್ಯಾವ ಇಂಡಸ್ಟ್ರಿಯಲಿಸ್ಟಿಗೆ ಫೇವರ್ ಮಾಡ್ತೀರಿ, ಅವ್ರು ನಿಮಗೆ ಫೇವರ್ ಮಾಡ್ತಾರೆ. ಅದರ ಅದು ಸೇಫ್ ಡಿಪಾಸಿಟ್ ಲಾಕರ್ನಲ್ಲಿ ದುಡ್ಡಿಟ್ಟಾಗೆ ಬಿಜೆಪಿ ಇಸ್ ಡೂಯಿಂಗ್ ಲೈಕ್ ದಟ್. ಅವರ ಹಣ ಸೇಫ್ ಡಿಪಾಸಿಟ್ ಲಾಕರ್ನಲ್ಲಿ ಭದ್ರವಾಗಿದೆ ಮತ್ತು ನೇರವಾಗಿ ಅವರಿಗೆ ಬರಬೇಕಾದ ಹಣ ಸೇಫ್ ಡಿಪಾಸಿಟ್ ಲಾಕರ್ಗೆ ಬರುತ್ತೆ. ಅವರು ಬೇಕಾದಾಗ ತೆಗೆದುಕೊಂಡು ಅದನ್ನ ಬಳಸ್ತಾರೆ. ಕಾಂಗ್ರೆಸ್ಗೆ ಆಸ್ ಎ ಪಾರ್ಟಿ ಅವರಿಗೆ ಈ ಎಲೆಕ್ಟ್ರಲ್ ಬಾಂಡ್ನಲ್ಲಿ ಬಂದಿದ್ದೇನೆ ಸುಮಾರು 200 ಚಿಲ್ಲರೆ ಕೋಟಿ. ಕಾಂಗ್ರೆಸ್ ಪಕ್ಷ ಬಹಳ ಕಾಲದಿಂದ ಕೇಂದ್ರದಲ್ಲಿ ಅಧಿಕಾರವನ್ನ ಕಳೆದುಕೊಂಡಿದ್ದರಿಂದ ಅವರ ಬಳಿ ಬಿಜೆಪಿಯಷ್ಟು ಶ್ರೀಮಂತ ಪಕ್ಷ ಅಲ್ಲ ಕಾಂಗ್ರೆಸ್. ಶ್ರೀಮಂತ ರಾಜಕಾರಣಿಗಳಿದ್ದಾರೆ ಕಾಂಗ್ರೆಸ್ನಲ್ಲಿ, ಅನುಮಾನ ಬೇಕಾಗಿಲ್ಲ. ಅದರ ಜೊತೆಗೆ ಇವತ್ತಿನ ಸಂದರ್ಭದಲ್ಲಿ ಚುನಾವಣೆಗಳಲ್ಲಿ ಹಣ ಇಲ್ಲದೆ ಚುನಾವಣೆ ಎದುರಿಸ್ತೀನಿ ಅನ್ನೋ ಕಾಲವೇ ಹೊರಟೋಗ್ಬಿಟ್ಟಿದೆ. ವಿಲ್ ಹ್ಯಾವ್ ಟು ಇನ್ವೆಸ್ಟ್. ಪ್ರಾಮಾಣಿಕವಾಗಿ ಮಾತಾಡೋಣ. ರಾಜಕಾರಣಿಗಳು ಏನು ಭ್ರಷ್ಟತೆ ಮಾಡ್ಕೊಂಡು ಹೋಗ್ಲಿ, ನಾವು ಪ್ರಾಮಾಣಿಕವಾಗಿ ಮಾತಾಡೋಣ. ಒಂದು ಅಸೆಂಬ್ಲಿ ಕ್ಷೇತ್ರದಕ್ಕೆ ನೀವು 100 ಕೋಟಿ ರೂಪಾಯಿಯನ್ನು ವ್ಯಯಿಸಬೇಕಾದಂಥ ಸಂದರ್ಭದಲ್ಲಿ ದುಡ್ಡು ಎಲ್ಲಿಂದ ಬರುತ್ತೆ? ಎಲ್ಲ ಅಭ್ಯರ್ಥಿಗಳ ಕೈಯಲ್ಲೂ ಹಣ ಇರಲ್ಲ. ಸ್ವಲ್ಪ ಮಟ್ಟಿಗೆ ಅವ್ರು ಖರ್ಚು ಮಾಡ್ತಾರೆ. ಉಳಿದ ಹಣ ಎಲ್ಲಿಂದ ತರಬೇಕು? ಪಾರ್ಟಿ ಫಂಡ್ ಅಂತ ಕೊಡೋದಿದ್ರೆ ಅವರು ಅಧಿಕಾರದಲ್ಲಿ ಏನು ಯಾವ ರಾಜ್ಯದಲ್ಲಿದ್ದಾರೋ ಅಲ್ಲಿ ಕಲೆಕ್ಟ್ ಮಾಡಲೇಬೇಕು. ದಾರಿ ಇಲ್ಲ. ಇವತ್ತಿನ ವ್ಯವಸ್ಥೆ ಪ್ರಾಮಾಣಿಕವಾಗಿ ಮಾತನಾಡಿ. ಸೊ ಕಾಂಗ್ರೆಸ್ ಮಾತ್ರ ಪಾರ್ಟಿ ಫಂಡ್ಗೆ ದುಡ್ಡು ಸಂಗ್ರಹಿಸುತ್ತೆ ಅನ್ನೋದು ಸುಳ್ಳು. ಅದರ ಜೊತೆಗೆ ಕಾಂಗ್ರೆಸ್ ಪಕ್ಷದ ಕೆಲವು ಸಚಿವರು ತೊಂದರೆ ಸಿಕ್ಕಾಕೊಂಡಿದ್ದು ನಿಜ. ಐ ಡೋಂಟ್ ಸೇ ದಟ್. ಅಬಕಾರಿ ಇಲಾಖೆಯಲ್ಲಿ ಭ್ರಷ್ಟಾಚಾರ ನಡೀತಿದೆ ಅನ್ನೋ ದೂರು ಹಲವು ಕಾಲದಿಂದ ಇತ್ತು. ಅವ್ರ ಮೇಲೆ ಕ್ರಮ ಕೈಗೊಳ್ಳಬೇಕಾಗಿತ್ತು. ಸಿದ್ದರಾಮಯ್ಯ ಕ್ರಮ ಕೈಗೊಂಡಿಲ್ಲ. ದಟ್ ಇಸ್ ಅ ಕಾಂಗ್ರೆಸ್ ಮೇಜರ್ ಪ್ರಾಬ್ಲಮ್. ಅದರ ಜೊತೆಗೆ ಸೊ ಜಮೀರ್ ಅಹಮದ್ ಖಾನ್ ಅವರು ಇನ್ನೊಂದು ವಕ್ಫ್ ಸಂಸ್ಥೆ ತಂದು ಕಾಂಗ್ರೆಸ್ ತಲೆ ಮೇಲೆ ಚಪ್ಪಡಿ ಕಲ್ಲು ಹೇಳಿದ್ರು. ಮತ್ತೊಂದು ದಟ್ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಪಿ ಎ ಹೋಗ್ಬಿಟ್ಟು ಪಿ ಎ ಏನೇನ್ ಮಾಡ್ತಾರೆ ನನಗೆ ಗೊತ್ತಿಲ್ಲ ಅಂತ ಲಕ್ಷ್ಮೀ ಹೆಬ್ಬಾಳ್ಕರ್ ಹೇಳಿದ್ರೆ ನಾನು ನಂಬಲ್ಲ. ಗೊತ್ತಿರುತ್ತೆ. ಬಹುತೇಕ ಪಿ ಎಗಳು ಇರೋದೇ ಕಾಸು ಸಂಗ್ರಹಕ್ಕೆ. ಅವರು ಕಾಂಗ್ರೆಸ್ ಸರ್ಕಾರ ಇರಲಿ, ಬಿಜೆಪಿ ಸರ್ಕಾರ ಇರಲಿ, JDS ಸರ್ಕಾರ ಇರಲಿ, ಆ ಸರ್ಕಾರದ ಮಂತ್ರಿಗಳಿಗೆ ಈ ಪಿ ಎ ಇಟ್ಕೊಳ್ಳೋರೆ ಒಳ್ಳೆ ಕಲೆಕ್ಟರ್ ಆಗಿರ್ಬೇಕು. ಅವರು ಕರೆಕ್ಟ್ ಮಾಡ್ತಿರ್ಬೇಕು. ಅಂಥವ್ರೆ ಇಟ್ಕೊಂಡಿರ್ತಾರೆ. ಅದರಿಂದ ಅವನು ಸೋಮನೋ ಭೀಮನೋ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಪಿ ಎ ಏನಿದ್ದಾನೆ ಅವರು ಕಾಸು ಕಲೆಕ್ಟ್ ಮಾಡಿದ್ದು ನಿಜ ಇರಬೇಕು. ನನಗೇನು ಸುಳ್ಳು ಅಂತ ಅನ್ಸಲ್ಲ. ಅದರಿಂದ ಕಾಂಗ್ರೆಸ್ನವ್ರು ಇರೋವರೆಲ್ಲ ಭ್ರಷ್ಟಾಚಾರ ರಹಿತರು ಅಂತ ನಾನು ಹೇಳಲ್ಲ. ಕೆಲವು ದೃಷ್ಟಿಯಿಂದ ಕಾಂಗ್ರೆಸ್ ಬೆಟರು ಅಂತ, ಭ್ರಷ್ಟಾಚಾರದ ಕಂಪೇರ್ ಮಾಡಿದರೆ ಬೆಟರು ಅಂತ. ಯಡಿಯೂರಪ್ಪನವರ ಭ್ರಷ್ಟಾಚಾರವನ್ನ ನೀವು ನೋಡಿದರೆ, ಅವರ ಮಗನ ವ್ಯವಹಾರಗಳನ್ನ ನೋಡಿದರೆ ಸಿದ್ದರಾಮಯ್ಯ ಬೆಟರು. ಒಂದು ಸೈಟ್ರಿಂದ ಆಗಿರ್ಬೋದು, ಇನ್ನೊಂದ ಇಸ್ ಬೆಟರ್ ಮ್ಯಾನ್. ಆ ರೀತಿ ಭ್ರಷ್ಟಾಚಾರದ ಅಂಗಡಿಯನ್ನು ತೆಕ್ಕೊಂಡಿದ್ದಾರೆ ಅಂತ ನನಗನ್ಸಲ್ಲ. ಸಿದ್ದರಾಮಯ್ಯ ಈಸ್ ಬೆಟರ್. ಇನ್ನು ಕುಮಾರಣ್ಣವರು, ದೇವೇಗೌಡರು ಅವರು ಆಸ್ತಿಗಳು ಎಷ್ಟಿದೆ ಏನಿದೆ ಅನ್ನೋದನ್ನ ಹೊರಗಾಕ್ತೀನಿ ಅಂತ DK ಹೇಳಿದ್ದಾರೆ. ಸೊ ಅವರ ಅದನ್ನ ಹೊರಗೆ ಹಾಕಿದ್ರೆ ಅವ್ರದ್ದು ಆಸ್ತಿದು ಗೊತ್ತಾಗುತ್ತೆ. ಅವರು ಅಪ್ಪಟ ಪ್ರಾಮಾಣಿಕರಲ್ಲ. ಇವ್ರ ನಡುವೆ ಯಾರು ಪ್ರಾಮಾಣಿಕರು? ಹುಚ್ಚರ ಸಂತೆಯಲ್ಲಿ ಹುಚ್ಚರ ಅಲ್ಲದಿರುವವರನ್ನ ನಾವು ಹುಡುಕೋದು ಹೇಗೆ? ಎಲ್ಲರೂ ಸುಳ್ಳುಗಾರರು. ಎಲ್ಲರೂ ಸುಳ್ಳುಗಾರರು. ಸುಳ್ಳು ಹೇಳ್ತಾನೆ ಬದುಕೋದು, ಪರಸ್ಪರ ಆರೋಪ ಮಾಡೋದು, ಒಬ್ಬರ ಮೇಲೆ ಒಬ್ಬರ ಆರೋಪ ಮಾಡೋದು. ಇನ್ನೊಬ್ಬನು
ನಾನು ಪ್ರಾಮಾಣಿಕ ಅಂತ ಪ್ರೂವ್ ಮಾಡೋದಕ್ಕೆ ಯಾವ ರಾಜಕೀಯ ಪಕ್ಷಗಳು ಟ್ರೈ ಮಾಡ್ತಾ ಇಲ್ಲ. ತಮ್ಮ ಅಪ್ರಾಮಾಣಿಕತೆಯನ್ನ, ಭ್ರಷ್ಟಾಚಾರವನ್ನ ಮುಚ್ಚುವುದಕ್ಕೆ ಇನ್ನೊಬ್ಬರು ಅಪ್ರಾಮಾಣಿಕರು, ಭ್ರಷ್ಟರು ಅಂತ ಸಾಬೀತು ಪಡಿಸೋದಕ್ಕೆ ಯತ್ನ ಮಾಡ್ತಾರೆ. ಸೊ ಮೋದಿ ಸಾಹೇಬರು ಮಾಡ್ತಿರೋದು ಅದೇನೆ. ಅವರು ಕಾಂಗ್ರೆಸ್ ಪಕ್ಷವನ್ನ ಟಾರ್ಗೆಟ್ ಮಾಡಿ ಅವರೆಲ್ಲ ಭ್ರಷ್ಟರು 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 ಅಂತೇಳಿ ಒಂದೇ ಸುಳ್ಳನ್ನ ಸಾವಿರಾರು ಬಾರಿ ಹೇಳುವ ಮೂಲಕ ಜನರ ಮನಸ್ಸಿನಲ್ಲೇ ಅವರು ಭ್ರಷ್ಟರು ಅಂತ ಪ್ರತಿಷ್ಠಾಪಿಸಬೇಕು ಅಂತ ಹೊರಟಿದ್ದಾರೆ. ಅವ್ರು ಮಾಡ್ತಾ ಇರೋದು ಆ ಮೂಲಕ ತಮ್ಮ ಸುತ್ತಮುತ್ತ ಇರುವ ಭ್ರಷ್ಟರು ಏನಿದ್ದಾರೆ ಆ ಭ್ರಷ್ಟರನ್ನ ಸೇಫ್ ಗಾರ್ಡ್ ಮಾಡ್ತಾ ಹೋಗೋದು. ನೀವು ಕರ್ನಾಟಕದಲ್ಲಿ ಹಣವನ್ನು ಸಂಗ್ರಹಿಸಿ ಮಹಾರಾಷ್ಟ್ರದಲ್ಲಿ ವ್ಯಯಿಸಲಾಗ್ತಾ ಇದೆ ಅಂತ ಹೇಳುವ ಮೂಲಕ ಇವರ ಜೊತೆ ಇರುವ ಭ್ರಷ್ಟರು ಏನಿದ್ದಾರೆ ಅವರ ರಕ್ಷಣೆ ಮಾಡುವಂಥದ್ದು. ಮಹಾರಾಷ್ಟ್ರದಲ್ಲಿ ಅಜಿತ್ ಪವಾರ್ ಬಗ್ಗೆ ಚರ್ಚೆ ನಡೀಕೂಡುದು. ಮೊದಲು ಇವರೇ ಮಾಡಿರುವ ಆರೋಪ ಎಷ್ಟೋ 1,000 ಕೋಟಿ ರೂಪಾಯಿ ಹೊಡೆದಿದ್ದಾರೆ ಅವರು ಅಂತ ಪಕ್ಷಕ್ಕೆ ಸೇರಿಸ್ಕೊಂಡು ಅದನ್ನ ಮಾರ್ತರು. ಬೇರೆ ಪ್ರಶ್ನೆ, ತಮ್ಮ ಸುತ್ತಮುತ್ತ ಇರುವ ಮಹಾನ್ ದುಷ್ಟರು, ಭ್ರಷ್ಟರು, ನಾಲಾಯಕ ಜನಗಳನ್ನ ರಕ್ಷಣೆ ಮಾಡೋದಕ್ಕೆ ಇನ್ನೊಂದು ಪಕ್ಷದಲ್ಲಿ ಇರುವವರನ್ನ ಅವರತ್ತ ಬೆಟ್ಟು ತೋರಿಸೋದು. ಆದರೆ ಮೋದಿ ಮತ್ತು ಈ ಬಿಜೆಪಿಯವರು ಮಾಡೋ ತಪ್ಪೇನು ಅಂದ್ರೆ, ಅವ್ರು ಈ ಬೆರಳು ತೋರಿಸ್ಬೇಕಾದ್ರೆ ಒಂದು ಬೆರಳನ್ನ ಮುಂದೆ ತೋರಿಸ್ಬೇಕಾ, ಉಳಿದು 3 ಬೆರಳುಗಳು ತನ್ನನ್ನೇ ತೋರಿಸ್ತಿರುತ್ತಂತೆ. ಅದನ್ನು ಮರ್ತು ಬಿಟ್ಟಿರ್ತಾರೆ. ಎಂಥ ನಾಲಾಯಕು ಲುಚ್ಚ ಜನಗಳು ರಾಜಕಾರಣದಲ್ಲಿ ಅಂದ್ರೆ ಯೋಚನೆ ಮಾಡಿ. ನನ್ನ ಅಪಾರ ಗೌರವಯುತ ದೇವೇಗೌಡರು ಮುಸಲ್ಮಾನರ ಮನೆಗೆ ಹೋಗ್ತಾರೆ ಓಟ್ ಹಾಕಿ ಮೊಮ್ಮಗನಿಗೆ ಗೆಲ್ಸೋದಕ್ಕೆ. ಇರೋದು ಕೋಮುವಾದಿ ಬಿಜೆಪಿ ಜೊತೆಗೆ. ಅವರ ಮಗ ಕಳೆದ ಚುನಾವಣೆಯಲ್ಲಿ ರಾಮನಗರದಲ್ಲಿ ಸೋತ ಮೇಲೆ ಮುಸ್ಲಿಮರ ಮೇಲೆ ಕುಮಾರಸ್ವಾಮಿ ಅಟ್ಯಾಕ್ ಮಾಡಿ 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 ಬೈದು ಹಾಕ್ಬಿಟ್ರು. ದ್ವೇಷ ಮಾಡಕ್ ಶುರು ಮಾಡ್ಬಿಟ್ರು. ಅವರು ಪಕ್ಷದಲ್ಲಿದ್ದ ಮುಸ್ಲಿಂ ನಾಯಕರೆಲ್ಲ ಸಾಕಪ್ಪ ಬಿಜೆಪಿ ಒಂದು ಬಹಳಷ್ಟು ಜನ ಬಿಟ್ಟೋದ್ರು. ಕೆಲವರು ಬುದ್ಧಿ ಇಲ್ದಿದ್ದವರು ಒಂದು 4 ಜನ ಇರ್ಬೇಕು ಅವ್ರ ಜೊತೆಗೆ ಅಷ್ಟೇ. ಉಳಿದವ್ರು ಎಲ್ಲರೂ ಬಿಟ್ಟು ಹೋಗ್ಬಿಟ್ರು. ಈಗ ಚನ್ನಪಟ್ಟಣದಲ್ಲಿ ಗೆಲ್ಲಿಸ್ಬೇಕು ಮೊಮ್ಮಗನ ಅಂಥೇಳಿ ದೇವೇಗೌಡರಿಂದ ನಾನು ನಿರೀಕ್ಷೆ ಮಾಡಿರಲಿಲ್ಲ. ಅವರು ಈಗ ಮುಸಲ್ಮಾನರ ಮನೆಗಳಿಗೆ ಹೋಗೋದು, ಯಾರೋ ಮೌಲ್ವಿ ಮನೆಗೆ ಹೋಗ್ಬಿಟ್ಟು ನನ್ನ ಮೊಮ್ಮಗನನ್ನ ಗೆಲ್ಲಿಸಿ ಅಂತ ಕೇಳೋದಿದೆಯಲ್ಲ, ಇಂಥ ಸ್ಥಿತಿ ದೇವೇಗೌಡರಿಗೆ ಬರಬಾರ್ದಾಗಿತ್ತು. ಅದರ ಜೊತೆಗೆ ಈಗ ಬಹಳಷ್ಟು ವಿರೋಧ ವ್ಯಕ್ತಪಡಿಸಿದ ಇನ್ನೊಂದು ಸಿದ್ದರಾಮಯ್ಯನವರ ಸೊಕ್ಕು ಮುರಿತೀನಿ ಅಂತ ಹೇಳಿದ್ದು. ಅದು ಬಹಳ ಜನ ರಿಯಾಕ್ಟ್ ಮಾಡ್ತಾರೆ. ಇದು ಪಾಳೆಗಾರಿಕೆ ಮನಸ್ಥಿತಿ, ದೇವೇಗೌಡರಿಗೆ ಇಂಥ ಪಾಳೆಗಾರಿಕೆ ಮನಸ್ಥಿತಿ ಇದೆ ಅಂತ ನಾವು ಅಂದ್ಕೊಂಡಿರಲಿಲ್ಲ ಅನ್ನೋದನ್ನು ಕೂಡ ನಾನು ಕೇಳಿದೆ. ಎಂಥ ಸ್ಥಿತಿ ಇವತ್ತಿನ ಚುನಾವಣೆಗೆ ಬಂದಿದೆ ನೋಡಿ. ಎಲ್ಲ ಭ್ರಷ್ಟರು ನಮ್ಮಲ್ಲಿ ಹೇಳ್ತಾರೆ ಒಂದೇ ದೋಣಿ ಕಳ್ಳರು ಅಂತ. ಈ ಒಂದೇ ದೋಣಿ ಕಳ್ಳರು ಬೇರೆಯವರ ಕಳ್ಳತನದ ಬಗ್ಗೆ ಮಾತನಾಡ್ತಿದ್ದಾರೆ. ಏನು ಹೇಳಿ, ಇವರೆಲ್ಲ ಒಂದೇ ದೋಣಿ ಕಳ್ಳರು ಬೇರೆಯವರ ಕಳ್ಳತನದ ಮಾತನಾಡುವ ಮೂಲಕ ತಮ್ಮ ಕಳ್ಳತನವನ್ನ ಮುಚ್ಚಿಕೊಳ್ಳುವ ಯತ್ನ. ಅದರ ಜೊತೆಗೆ ಎಮೋಷನಲ್ ಆಗಿ ಕಣ್ಣೀರು ಹಾಕೋದು, ಅಳದು ಚಟ ಕೂತ್ಕೊಬಿಟ್ಟಿದೆ ಕಣ್ರಿ. ಚುನಾವಣೆ ಬಂತು ಅಂದ್ರೆ ಅಳದು. ಈ ಸಮಾಜ, ಈ ಜನ ಎಷ್ಟು ಇಂಥ ರಾಜಕಾರಣಿಗಳ ಸಲುವಾಗಿ ಎಷ್ಟು ಮಾಡಿಲ್ಲ. ಅವ್ರಿಗೆ ಅವಮಾನ ಅಲ್ವೇನ್ರಿ? ಕಣ್ಣೀರು ಹಾಕು, ಅಳು. ಈ ಅಳು ಏನಿದೆ ಅದು ಮತವನ್ನು ತರುವ ಕಾಲ ಹೋಗಿದೆ. ಯಾಕೆ ಗೊತ್ತಾ? ನೀವು ಮೊದಲು ಟಿವಿ ಧಾರಾವಾಹಿಗಳನ್ನ, ಸಿನಿಮಾಗಳನ್ನು ನೋಡಿ, ಅಳು ಇರಲೇಬೇಕಾಗಿತ್ತು ಕಣ್ರಿ. ಯಾರನ್ನಾರು ಅಳಿಸ್ಬೇಕಾಗಿತ್ತು. ಬಟ್ ಈಗ ಹತ್ತಿರ ಧಾರಾವಾಹಿಗಳು ನೋಡೋದಿಲ್ಲ. ಈಗ ಬೇರೆ ರೀತಿ ಷಡ್ಯಂತ್ರಗಳಿರ್ಬೇಕು ಈಗಿನ ಸೀರಿಯಲ್ಗಳಲ್ಲಿ. ಇದರಲ್ಲಿ ಕತ್ತಿ, ಮಚ್ಚು, ರಕ್ತ ಇಂಥ ಇದು ಜನ ಕಣ್ಣೀರು ಹೊರಟೋಗ್ಬಿಟ್ಟಿದೆ ಸಮಾಜದಲ್ಲಿ. ಆದ್ರಿಂದ ಕಣ್ಣೀರು ಮತ ತರಲ್ಲ. ಮತ್ತು ನಾನು ಸಮಾಜಕ್ಕಾಗಿ ಕಣ್ಣೀರು ಹಾಕ್ತೀನಿ ಅನ್ನೋದೆಲ್ಲ ಬೂಟಾಟಿಕೆ. ಕುಮಾರಸ್ವಾಮಿ ಮತ್ತು ದೇವೇಗೌಡರು ಇಬ್ಬರು ನಾವು ಸಮಾಜಕ್ಕಾಗಿ ಕಣ್ಣೀರು ಹಾಕ್ತೀರಿ ಅಂದ್ರೆ ನಗು ಬರುತ್ತೆ ಅವ್ರ ಬಗ್ಗೆ. ನಾಟ್ ಎಟ್ ಆಲ್. ಸಮಾಜಕ್ಕೆ ಕಣ್ಣೀರು ಹಾಕೋದು ಆ ರೀತಿ ಅಲ್ಲ. ನಿಮಗೆ ಅಧಿಕಾರ ಇದ್ದಾಗ ನೀವು ಏನು ಮಾಡಿದ್ರಿ ಸಮಾಜಕ್ಕೆ, ಜನರಿಗೆ ಅನ್ನೋದು ಮುಖ್ಯ. ಅಂಥ ಒಂದು ಸಂತೃಪ್ತ ಭಾವ ಇದ್ದರೆ ಸಾಕು, ಆವಾಗ ಕಣ್ಣೀರು ಬರಲ್ಲ. ಕಣ್ಣೀರು ಮಾರಾಟಕ್ಕೆ ಇರುವ ವಸ್ತು ಅಲ್ಲ ಸರ್. ಕಣ್ಣೀರನ್ನ ಮಾರಾಟಕ್ಕೆ ಇಡಬಾರದು. ಕಣ್ಣೀರನ್ನ ಮಾರಾಟಕ್ಕೆ ಇಡುವುದು ಅಂದ್ರೆ ನೀವು ನಿಮ್ಮ ಹೃದಯವನ್ನೇ ತಗೊಂಡೋಗಿ ಮಾರಾಟ ಮಾಡೋದಾಗಿ. ಸುಳ್ಳದು, ಸುಳ್ಳು, ಅಪ್ಪಟ ಸುಳ್ಳು. ಈ ಕಣ್ಣೀರು ಅನ್ನುವುದೇ ಅಪ್ಪಟ ಸುಳ್ಳು.
ನನಗೆ ಕಣ್ಣೀರು ಬಂದ್ಬಿಡುತ್ತೆ, ನಾನು ಅಳ್ತೀನಿ ಸಮಾಜ ನೋಡಿ ಅಂತಂದರೆ ಅದನ್ನು ನಂಬಿದರೆ ಅದಕ್ಕಿಂತ ಮೂರ್ಖರು ಯಾರೂ ಇಲ್ಲ. ಅದರಿಂದ 3 ಭ್ರಷ್ಟ ಪಕ್ಷಗಳಿವೆ. ಅದರಲ್ಲಿ ಯಾವುದು ಬೆಟರು ಅಂತ ನೋಡಬೇಕು, ಯಾರು ಬೆಟರ್ ರಾಜಕಾರಣಿ ಅಂತ ನೋಡಬೇಕು. ಅದ್ರ ಜೊತೆಗೆ ಈ ಒಂದು ಕೋವಿಡ್ ಹಗರಣ ಏನಿದೆ ಅದ್ರ ಬಗ್ಗೆ ತನಿಖೆ ಆಗಬೇಕು. ಚಲುವರಾಯಸ್ವಾಮಿ ಆರೋಪ ಮಾಡಿದ ಕುಮಾರಸ್ವಾಮಿಯವರ 1,000 ಕೋಟಿ ಏನಿದೆ ಸಂಗ್ರಹ, ಅದ್ರ ಬಗ್ಗೆ ತನಿಖೆ ಆಗಬೇಕು. ಅದರಂತೆ ಕಾಂಗ್ರೆಸ್ ಪಕ್ಷ ಅಬಕಾರಿದೇನಿದೆ ಅದ್ರ ಬಗ್ಗೆ ತನಿಖೆ ಆಗಬೇಕು. ಅಟ್ಲೀಸ್ಟ್ ಆಂತರಿಕ ತನಿಖೆ ಮಾಡಿ ಅದು ನಿಜ ಆದರೆ ಮುಂದೆ ಕ್ರಮ ಕೈಗೊಳ್ಳುವ ಕೆಲಸವನ್ನು ಕಾಂಗ್ರೆಸ್ ಮಾಡಬೇಕು. ಸುಮ್ಮನೆ ಕೂತ್ರೆ ಜನ 3 ರಾಜಕೀಯ ಪಕ್ಷಗಳಿಗೆ ಛೀ ಥೂ ಅಂತ ಉಗಿತಾರೆ. ಎನಿವೆ, ಇದಾಗಿತ್ತು ಇವತ್ತಿನ ಸುದ್ದಿ ವಿಶ್ಲೇಷಣೆ. ಇನ್ನೊಂದು ವಿಚಾರದೊಂದಿಗೆ ಮತ್ತೆ ಬರ್ತೀನಿ. ಎಲ್ಲರಿಗೂ ಒಳ್ಳೆಯದಾಗಲಿ. ನಮಸ್ಕಾರ.